ಸ್ವಚ್ಛ ಭಾರತ್ ಅಭಿಯಾನ 2.0 ಹಾಗೂ ಸ್ವಚ್ಛ ಸರ್ವೇಕ್ಷಣ್ ಅಂಗವಾಗಿ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಇಂದು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪೋಸ್ಟರ್ ತಯಾರಿಕಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಸುಮಾರು 700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿ ತ್ಯಾಜ್ಯ ವಸ್ತುಗಳಿಂದ ಸ್ವಚ್ಛತೆಯಲ್ಲಿ ಬಳಸುವ ವಿವಿಧ ಮಾದರಿಯ ವಸ್ತುಗಳು, ಪರಿಕರ ಹಾಗೂ ಚಿತ್ರಗಳನ್ನು ತಯಾರಿಸಿ ಪ್ರದರ್ಶಿಸಿದರು. ದೂರದರ್ಶನದೊಂದಿಗೆ ಪಾಲಿಕೆ ಆಯುಕ್ತ ಶೇಖ್ ತನ್ವೀರ್ ಆಸಿಫ್ ಸ್ವಚ್ಛತೆಯಲ್ಲಿ ಸಹಭಾಗಿತ್ವ ಎಂಬ ಪರಿಕಲ್ಪನೆಯಡಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೆಲವೇ ದಿನಗಳಲ್ಲಿ ಸ್ವಚ್ಛ ಸರ್ವೇಕ್ಷಣ್ ಸಮೀಕ್ಷೆ ನಡೆಯಲಿದ್ದು, ಪೂರ್ವಭಾವಿಯಾಗಿ ನಗರವನ್ನು ಸುಂದರಗೊಳಿಸಲು ಜಾಗೃತಿ ಆರಂಭಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ತಯಾರಿಸುವ ಒಂದು ಕಾಂಪಿಟಿಷನ್ ನಾವು ಟೌನ್ ಹಾಲ್ ಅಲ್ಲಿ ಇವತ್ತು ಬೆಳಗ್ಗೆಯಿಂದ ಹಮ್ಮಿಕೊಂಡಿದ್ದು, ಸುಮಾರು 700ಕ್ಕಿಂತ ಜಾಸ್ತಿ ಮಕ್ಕಳು ಪಾರ್ಟಿಸಿಪೇಟ್ ಇದರಲ್ಲಿ ಮಾಡಿದ್ದಾರೆ. ಛಾಯಾದೇವಿ ವಿದ್ಯಾನಿಕೇತನ್ ಶಾಲೆಯ ವಿದ್ಯಾರ್ಥಿ ಎಂ ನಾಗಲಿಂಗು ತ್ಯಾಜ್ಯ ವಸ್ತುಗಳಿಂದ ರೋಬೋಟ್ ಕೈ ತಯಾರಿಸಿದ್ದು, ಕೈಯಿಂದ ತೆಗೆಯಲು ಸಾಧ್ಯವಾಗದ ವಸ್ತುಗಳನ್ನು ರೋಬೋಟ್ ಹ್ಯಾಂಡ್ನಿಂದ ಸಂಗ್ರಹಿಸುವ ಮಾದರಿ ಇದಾಗಿದೆ ಎಂದು ವಿವರಿಸಿದರು. ಸ್ಟಿಕ್ ಮಾಡಿದ್ದೀನಿ, ಹಿಂದೆಗಡೆ ಸಪೋರ್ಟ್ ಇರಲಿ ಅಂತ. ಇದು ಆರ್ಮ್ ರೋಬೋಟಿಕ್ ಹ್ಯಾಂಡ್ ಅಂತ. ವೇಸ್ಟ್ ಥಿಂಗ್ಸ್ಗಳನ್ನ ನಾನು ಯೂಸ್ ಮಾಡಿ ಮಾಡಿರೋದು. ತಂತಿ, ಪೈಪ್ಗಳು ಇದನ್ನೆಲ್ಲ ಯೂಸ್ ಮಾಡಿ ಮಾಡಿರೋದು. ಜಿಎಚ್ಪಿಎಸ್ ಆದಿಜಾಂಬವ ಶಾಲೆ ವಿದ್ಯಾರ್ಥಿ ಹರ್ಷ ತ್ಯಾಜ್ಯ ವಸ್ತುಗಳಿಂದ ಭಾರತದ ಭೂಪಟವನ್ನು ತಯಾರಿಸಿದ್ದಾಗಿ ತಿಳಿಸಿದರು. ಬಿಟ್ಟಿದ್ದೇನೆ, ನಾನು ಸ್ವಚ್ಛ ಭಾರತ್ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಇದು ನಾ ವೇಸ್ಟಿಂದ ಇಂಡಿಯಾ ಮ್ಯಾಪ್ ಬಿಟ್ಟಿದ್ದೇನೆ. ಥ್ಯಾಂಕ್ ಯು. ವಿದ್ಯಾರ್ಥಿನಿ ಖುಷಿ ಕಸದಿಂದ ಸುಂದರವಾದ ಮನೆಯನ್ನು ತಯಾರಿಸಿ ಸಂತೋಷ ನೀಡಿತು. ಶಿಬಿರ ಹೆಚ್ಚಿನ ಕಲಿಕೆಗೆ ಅವಕಾಶ ಒದಗಿಸಿತು ಎಂದು ಹೇಳಿದರು. ಇದು ಸ್ಮಾಲ್ ಹೌಸ್ ಮಾಡಿದ್ದೀನಿ. ವೇಸ್ಟ್ ಆಗಿ ಬಿಸಾಕೋ ರಟ್ಟಿಂದ ಸ್ಮಾಲ್ ಹೌಸ್ ಮಾಡಿದ್ದೀನಿ. ತೆಂಗಿನಕಾಯಿದ್ದು ಕಂಠ ಬರುತ್ತಲ್ಲ, ಅದರಿಂದ ಮೇಲ್ಗಡೆ ಮನೆ ಥರ ಮಾಡಿದ್ದೀನಿ.